ಹಲೋ ಗೆಳೆಯರೇ, ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಗದ್ದಲ ಅಂತಾನೆ ಹೇಳ್ಬೋದು. ಸೊ ನಾಮಿನೇಷನ್ ಅಲ್ಲಿ ಒಂಥರ ಬಿಸಿ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇರುವಂತ ಸ್ಪರ್ಧಿಗಳು ಕೂಡ ಎಲ್ಲರೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಒಬ್ಬರನ್ನ ಒಬ್ರು ನಾಮಿನೇಟ್ ಮಾಡ್ಬೇಕಂತ ಸಂದರ್ಭದಲ್ಲಿ ಕೊಡುವಂತ ಕಾರಣಗಳು ಅವರನ್ನ ಕೋಪಕ್ಕೆ ತಳ್ಳಬಹುದು. ಯಾಕಂತಂದ್ರೆ ಪ್ರತಿಯೊಬ್ಬರು ಒಂದೊಂದು ಕಾರಣ ಕೊಟ್ಟಾಗಲೂ ಕೂಡ ಅದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಅವರು ತಪ್ಪಾಗಿ ಕಾರಣ ಕೊಡ್ಬೋದು. ಈ ರೀತಿ ಆಗ್ತದೆ. ಒಬ್ಬರ ಮೇಲೆ ಒಬ್ರು ಕೋಪಗೊಳ್ಳೋದು, ಜಗಳ ಆಗೋದು ಸಹಜ. ಯಾಕಂತಂದ್ರೆ ಇರುವುದೇ ಕೇವಲ ಇವಾಗ 8 ಜನಗಳು. ಸೊ ಅಂದಾಗ ಇಲ್ಲಿ ಸ್ವಲ್ಪ ನಾಮಿನೇಷನ್ ಬಿಸಿ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ಈ ಒಂದು ಪ್ರೊಮೋದಲ್ಲಿ ಆಗಿರೋದು. ಫಸ್ಟ್ ಪ್ರೊಮೋದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಆದ್ರೆ, ಸೆಕೆಂಡ್ ಪ್ರೊಮೋದಲ್ಲಿ ರಘು ಮತ್ತು ನಮ್ಮ ಧ್ರುವಂತ್ ಅವರಾಗಿದ್ದಾರೆ. ಸೊ ಏನಾಯ್ತು ಏನಿಲ್ಲ ಅಂತ ಮಾತಾಡ್ಕೊಂಡು ಬರೋಣ. ಸೊ ಇನ್ನು ಮುಂದೆ ಟಪ್ ಆಗ್ತಾ ಹೋಗುತ್ತೆ. ಕಾಂಪಿಟೇಷನ್ ಇರೋದೇ 2 ವಾರ. ಸೊ ಅದರಲ್ಲಿ ಯಾರು ಮನೆ ಹೋಗ್ತಾರೆ, ಯಾರು ಫೈನಲಿಸ್ಟ್ ಆಗಿ ಹೋಗ್ತಾರೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಈ ವಾರ ಪೂರ್ತಿ ಕಾದ್ ನೋಡ್ಬೇಕಾಗಿರುತ್ತೆ. ಯಾವ ಟಾಸ್ಕ್ ಅನ್ನ ಕೊಡ್ಬೋದು. ಮೊದಲನೇ ಟಾಸ್ಕ್ಗೆ ನಾಮಿನೇಷನ್ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ನಾಮಿನೇಷನ್ ಮಾಡಬೇಕು. ಸೊ ಯಾವ ರೀತಿ ನಾಮಿನೇಷನ್ ಮಾಡಿದ್ದಾರೆ, ಏನಾಗಿದೆ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆನ ತೋರಿಸ್ತಾರೆ. ಒಂದು ಬಾಲ್ ಇರುತ್ತೆ, ಚೆಂಡನ್ನ ಮುಖ್ಯ ದ್ವಾರ ಹತ್ರ ಇಟ್ಬಿಟ್ಟು ಅದಕ್ಕೆ ಯಾರನ್ನು ನಾಮಿನೇಟ್ ಮಾಡ್ತಾರೋ ಅವರ ಒಂದು ಭಾವಚಿತ್ರವನ್ನು ಅಂಟಿಸಿ ಕಾಲಿಂದ ಒದ್ದು ಅವರನ್ನ ನಾಮಿನೇಟ್ ಮಾಡಬೇಕು. ಅಂದ್ರೆ ಬಾಲ್ನ ಕಾಲಿಂದ ಒದ್ದು ಅವರನ್ನ ನಾಮಿನೇಟ್ ಮಾಡಬೇಕು. ಸೊ ಈ ಒಂದು ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಜಗಳ ಅನ್ನೋದು ಕಾಮನ್. ಪ್ರತಿಯೊಂದು ಸಲ ಜಗಳ ಆಗಿದೆ. ನಾಮಿನೇಟ್ ಮಾಡಿದಾಗ ಅವರು ಹೇಳಿದ ಕಾರಣ ಇವ್ರಿಗೆ ಸರಿ ಅನ್ಸಲ್ಲ, ಇವ್ರು ಹೇಳಿದ ಕಾರಣ ಅವ್ರಿಗೆ ಸರಿ ಅನ್ಸಲ್ಲ ಅಂತ ಈ ರೀತಿ ಜಗಳಗಳಾಗಿದೆ. ಮತ್ತೆ ಏನಪ್ಪಾ ಅಂತಂದ್ರೆ ಕಾರಣಗಳನ್ನು ಸರಿಯಾಗಿ ಯಾರು ಕೂಡ ಕೊಡೋಲ್ಲ. ಅದೇ ಇಲ್ಲಿ ಈ ಸೀಸನ್ ಅಲ್ಲಿ ತುಂಬಾ ನೋಡ್ಕೊಂಡು ಬರ್ತಾ ಇದೀವಿ. ಸೊ ಈ ವಾರ ಏನಾಗಿದೆ ಅಂತಂದ್ರೆ ಫಸ್ಟ್ ದಿನ ಸೋಮವಾರ ದಿನ ಏನಪ್ಪಾ ಅಂತಂದ್ರೆ ನಾಮಿನೇಷನ್ ಬಿಸಿ ಎಲ್ಲರಿಗೂ ತಟ್ಟಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ರಾಶಿಕಾ ಅವರು ನಮ್ಮ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ರಕ್ಷಿತಾ ಅವರು ರಾಶಿಕಾ ನಾಮಿನೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಶಿಕಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವಾರ ಪೂರ್ತಿ ಚೆನ್ನಾಗಿ ಮಾತಾಡ್ತೀಯ, ವೀಕೆಂಡ್ ಬಂದಾಗ ನಿಮಗೆ ಮಾತೇ ಬರಲ್ಲ, ಈ ರೀತಿ ಒಂದು ಮಾತನ್ನ ಹೇಳ್ತಾರೆ. ಸೊ ಇಲ್ಲಿ ನೀನ್ ಯಾವ ರೀತಿ ನಾಟಕ ಮಾಡ್ತಿದ್ಯಾ, ನೀನ್ ಯಾವ ರೀತಿ ನಾಟಕ ಆಡ್ತಾ ಇದೀಯಾ ಅಂತ ಹೊರಗಿನವ್ರಿಗೂ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ಮನೆಯವ್ರು ಹೇಳಿದಾರೆ ಅನ್ನೋ ರೀತಿ ಇಲ್ಲಿ ಹೇಳಿದಾಗ ರಕ್ಷಿತಾ ಕೇಳಿದೇನಪ್ಪ ಅಂತಂದ್ರೆ, ಹಾಗಂದ್ರೆ ನಿಮ್ಮ ಮನೆಯವರು ಹೊರಗಿಂದೆಲ್ಲ ಬಂದು ನಿಂಗೆ ಹೇಳಿದಾರ ಅಂತ ಕೇಳ್ತಾರೆ. ಸೊ ಅವಾಗ ಇಲ್ಲಿ ಫ್ಯಾಮಿಲಿ ಮ್ಯಾಟರ್ ತಗೋಬಾರ್ದು ಅಂತ ಇಲ್ಲಿ ರಾಶಿಕಾ ಅವರು ಹೇಳ್ತಾರೆ. ಸೊ ಮೊದಲು ಫ್ಯಾಮಿಲಿ ಮ್ಯಾಟರ್ನ ತಂದದ ಯಾರು, ರಾಶಿಕಾ ಅಂತ ಇಲ್ಲಿ ಪ್ರೊಮೋದಲ್ಲಿ ಗೊತ್ತಾಗ್ತದೆ. ಬಟ್ ಪ್ರೊಮೋ ನೋಡಿ ಯಾವುದನ್ನು ಇಲ್ಲಿ ಜಡ್ಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ಪ್ರೊಮೋದಲ್ಲಿ ಇರೋದೇ ಬೇರೆ, ಎಪಿಸೋಡ್ ಅಲ್ಲಿ ಆಗೋದೇ ಬೇರೆ ಆಗ್ತದೆ. ನಾನು ನೋಡಿದ್ವಿ. ಸೊ ಇಲ್ಲಿ ನನಗೆ ಗೊತ್ತು ನೀನ್ ಹೆಂಗಿದ್ಯಾ, ಯಾವ ರೀತಿ ನಾಟಕ ಆಡ್ತಿದ್ಯಾ, ಏನ್ ಕತೆ ಅಂತ. ಹೊರಗಿನ ಜನಕ್ಕೂ ಗೊತ್ತು ನೀನ್ ಯಾವ ರೀತಿ ನಾಟಕ ಆಡ್ತಿದ್ಯಾ ಅಂತ. ನಮ್ಮ ಮನೆಯವರು ಕೂಡ ಅದನ್ನ ಹೇಳಿದಾರೆ. ನಮ್ಮ ಮನೆಯವ್ರಿಗೂ ಗೊತ್ತು ನೀವು ಯಾವ ರೀತಿ ನಾಟಕ ಮಾಡ್ತಿದ್ಯಾ ಅಂತ ಇಲ್ಲಿ ಹೇಳಿದಾಗ. ಸೊ ಹಾಗಾದ್ರೆ ನಿಮ್ಮ ಮನೆಯವರು ಬಂದಾಗ, ಫ್ಯಾಮಿಲಿ ವೆಹಿಕಲ್ ಬಂದಾಗ ನಿಂಗೆಲ್ಲ ಹೇಳಿದಾರ ಅನ್ನೋ ರೀತಿಯಲ್ಲಿ ರಕ್ಷಿತಾ ಮಾತಾಡಿದಾಗ ರಾಶಿಕಾ ಅವರು ಫ್ಯಾಮಿಲಿನ ನಡುವೆ ತರಬಾರ್ದು ಅಂತಲೇ ತರಬಾರ್ದು ಅಂತಲೇ ಹೇಳ್ತಾರೆ. ಸೊ ಫ್ಯಾಮಿಲಿ ಅಂತ ಮೊದಲು ಮಾತಾಡಿದ್ದೆ ರಾಶಿಕಾ ಅವರು. ಹಾಗಾಗಿ ರಕ್ಷಿತಾ ಕೇಳ್ತಾರೆ, ಸೊ ಹಂಗಾದ್ರೆ ನಿಮ್ಮ ಮನೆಯವರು ನಿಮ್ಗೆ ಎಲ್ಲ ಹೇಳಿದಾರ ಅಂತ ಕೇಳಿದ್ರು ಏನು ತಪ್ಪು ಅಂತ ನನಗೆ ಅನ್ಸಲ್ಲ. ಬಟ್ ಇಷ್ಟೊಂದು ಹೆವಿ ಒಂದು ಕೋಪ ಮಾಡ್ಕೊಳ್ಳೋದು ಏನ್ ಅರ್ಥ ಇತ್ತು ರಾಶಿಕಾ ಅವ್ರ ಅಂತ ಅನಿಸ್ತದೆ. ಇದೊಂದೇ ಅಲ್ಲ, ಪ್ರತಿಯೊಂದ್ಸಲ ಅವ್ರನ್ನ ಯಾರಾದ್ರೂ ನಾಮಿನೇಟ್ ಮಾಡಿದಾಗಲೂ ಕೂಡ ಅವ್ರು ಕೊಟ್ಟಂತ ಕಾರಣ ಸರಿ ಇರಲಿಲ್ಲ, ನೀವು ಡಿಸರ್ವ್ ಇಲ್ಲ, ಅದಿಲ್ಲ ಇದಿಲ್ಲ, ಬರೀ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಸೊ ಅವ್ರು ಒಂಥರ ಅದು ಚಾಲಿ ಆಗಿಬಿಟ್ಟಿದೆ. ಯಾರಾದ್ರೂ ನನ್ನ ಯಾರು ಕೂಡ ನಾಮಿನೇಟ್ ಮಾಡಬಾರ್ದು, ನಾನೇ ಸರಿ ಅನ್ನೋ ರೀತಿ ಇರೋದು ಮೈಂಡ್ ಎಲ್ಲಿದೆ ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಆ ರೀತಿ ಆಗಿದೆ. ತುಂಬಾ ಅತಿರೇಕಕ್ಕೆ ಹೋಗಿದೆ ಜಗಳ. ಕೈ ಮೈ ಮುಟ್ಟೆಲ್ಲ ಮಾತಾಡ್ತಾ ಇದಾರೆ. ಒಂದೆರಡು ಹೊಡೆದಾಡೋ ರೀತಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಜಗಳ. ಬಟ್ ನೋಡೋಣ ಇವತ್ತು ಎಪಿಸೋಡ್ ಅಲ್ಲಿ ಏನಾಗಿದೆ ಅಂತ. ಎಪಿಸೋಡ್ ಅಲ್ಲಿ ಇರೋದೇ ಬೇರೆ, ಪ್ರೊಮೋದಲ್ಲಿ ಬರೋದೇ ಬೇರೆ, ಹಿಂಗಾಗ್ತದೆ. ಸೊ ಈ ಒಂದು ಪ್ರೊಮೋದಲ್ಲಿ ಇದಾಗಿತ್ತು. ರಕ್ಷಿತಾ ಮತ್ತೆ ರಾಶಿಕಾ ನಡುವೆ ತುಂಬಾ ಜಗಳ ಆಗಿದೆ, ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು ಜಗಳ. ಇನ್ನು ಮುಂದೆ ಇದೇ ರೀತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಬಟ್ ಇಲ್ಲಿ ನಾಮಿನೇಷನ್ದಾಗ ಕಾರಣ ಕೊಡ್ಲೇಬೇಕು. ಕಾರಣ ಕೊಟ್ಟಾಗ ಅದನ್ನ ಅವ್ರು ತಗೊಳ್ಳೇಬೇಕು, ಇಲ್ಲಾಂದ್ರೆ ವಾಪಸ್ ಅವ್ರಿಗೆ ಕೊಡ್ಲೇಬೇಕು. ಸೊ ಇದು ನಡೆಯುತ್ತೆ, ಕಾಮನ್ ವಿಷಯ, ಗೊತ್ತಿರೋದೆ. ಸೊ ಇನ್ನು 2ನೇ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಮ ರಘು ಮತ್ತೆ ನಮ್ಮ ಧ್ರುವಂತ್ ಅವರ ನಡುವೆ ಜಗಳ. ಧ್ರುವಂತ್ ಅವ್ರು ಏನ್ ಕಾರಣ ಕೊಡ್ತಾರೆ ಗುರು, ಅದು ಏನು ಒಂದು ತಿಳಿಯಲ್ಲ. ಸೊ ಇಲ್ಲಿ ರಘು ಅವರು ಇರೋದೇ ಬೇರೆ, ಹೇಳೋದೇ ಬೇರೆ. ನಾನು ಆ ರೀತಿ ಇದನ್ನಂತ ತೋರ್ಸ್ಕೊತಾರೆ, ಈ ರೀತಿ ಇದಂತ ತೋರ್ಸ್ಕೊತಾರೆ, ಹಂಗೆ ಹಿಂಗೆ ಇಲ್ಲದೆ ಇರೋದನ್ನ ಸುತ್ತಕೊಂಡು ಹೇಳೋ ರೀತಿಯಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ ಅಂತ ನನಗನ್ನಿಸ್ತು. ಆ ರೀತಿ ಮಾಡ್ತಾ ಇರೋದು ನನಗನ್ಸೋ ಮಟ್ಟ ಧ್ರುವಂತ್ ಅವರೇ ಆ ರೀತಿ ಮಾಡ್ತಾರೆ. ಏನ್ ಧ್ರುವಂತ್ ಅವರು ರಘು ಅವ್ರಿಗೆ ಕಾರಣ ಕೊಡ್ತಾರೋ ಆ ಕಾರಣಗಳೆಲ್ಲವೂ ಕೂಡ ಇಲ್ಲಿ ನಮ್ಮ ಧ್ರುವಂತ್ ಅವರಿಗೆ ಸೂಟೇಬಲ್ ಆಗುತ್ತೆ. ಒಂದ್ಸಲ ಅಶ್ವಿನಿ ಮೇಡಮ್ ಜೊತೆ ಇರ್ತಾರೆ, ಒಂದ್ಸಲ ಗಿಲ್ಲಿ ಜೊತೆ ಇರ್ತಾರೆ, ಒಂದ್ಸಲ ಗಿಲ್ಲಿಗೆ ತಪ್ಪಾಯ್ತು ಅಂತ ಕೇಳ್ತಾರೆ, ಒಂದ್ಸಲ ಗಿಲ್ಲಿನೇ ಬೈತಾರೆ, ಇನ್ನೊಂದ್ಸಲ ಅಶ್ವಿನಿ ಅವ್ರನ್ನ ಬೈತಾರೆ. ಸೊ ಇಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಒಂಥರ ಅವ್ರು ಯಾವ ರೀತಿ ಮೈಂಡ್ ಸೆಟ್ ಎಲ್ಲ ಆಡ್ತಾ ಇದಾರೋ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೀಕ್ ಮನೆಗೆ ಹೋದ್ರು ಏನು ಆಶ್ಚರ್ಯ ಇಲ್ಲ ಧ್ರುವಂತವ್ರು. ಬಟ್ ಇಲ್ಲಿ ರಘು ಅವರು ಆ ರೀತಿ ಅವ್ರು ಹೇಳೋ ರೀತಿ ಇಲ್ಲ ಇರ್ಬೋದು, ಬಟ್ ಆ ರೀತಿ ಏನು ಇಲ್ಲ ಅಂತ ನನಗನ್ಸುತ್ತೆ. ನನ್ನ ಒಂದು ಪರ್ಸನಲ್ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ರಘು ಅವರಿಗೆ ಬೇಗ ಕೋಪ ಬರುತ್ತೆ. ಗಿಲ್ಲಿನೂ ಕೂಡ ಅವ್ರು ಅರ್ಥ ಮಾಡ್ಕೋತಿಲ್ಲ, ಗಿಲ್ಲಿನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಹೇಳೋ ಒಂದು ರೀತಿಯಲ್ಲಿ ಧ್ರುವಂತ್ ಅವರು ಎಲ್ಲೋ ಎಡುವಿದಿರ ಅಂತ ನನಗೆ ಅನಿಸ್ತಾ ಇದೆ.
ಸೊ ಇಲ್ಲಿ ಧ್ರುವಂತವರೇ ಆ ರೀತಿ ಮಾಡ್ತಾ ಇದಾರೆ. ಒಬ್ಬರು ರಕ್ಷಿತನ ಚಲೋ ಅಂತಾರೆ, ಅವ್ರು ರಕ್ಷಿತ ಮೇಲೆ ಜಗಳ ಆಡ್ತಾರೆ. ಅಶ್ವಿನಿ ಮೇಡಮ್ ಚೆನ್ನಾಗಿದ್ದಾರೆ, ಚಲೋ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆಯವರು ಅಂತಾರೆ, ಅವ್ರ ಜೊತೆ ಜಗಳ ಆಡ್ತಾರೆ. ಗಿಲ್ಲಿ ಜೊತೆ ಜಗಳ ಆಡ್ತಾರೆ, ನೀನು ಬನ್ಯಾನ್ ಹಾಕೊಂಡಿರ್ತೀಯಾ, ಜಳಕ ಮಾಡಲ್ಲ, ಸ್ನಾನ ಮಾಡಲ್ಲ, ತಲೆ ಬಾಚ್ಕೊಳ್ಳಲ್ಲ, ಏನಿಲ್ಲ ಅಂತ ಹೇಳೋದು. ಆಮೇಲೆ ತಪ್ಪಾಯ್ತು, ಸಾರಿ, ಅದೆಲ್ಲ ಸುಮ್ಮನೆ ತಮಾಷೆಗಳು ಅಂತ ಹಾಗೆ ಮಾಡೋದು. ಸೊ ಈ ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ, ನಾನು ಏನು ಮಾತಾಡ್ತೀನಿ, ಏನು ಎತ್ತ, ಅವ್ರ ಜೊತೆ ಇರ್ಬೇಕಾ ಇರಬಾರ್ದು ಅನ್ನೋ ಕ್ಲಾರಿಟಿ ಧ್ರುವಂತವ್ರಿಗೆ ಇಲ್ಲ. ಸೊ ಇದು ತುಂಬಾ ಒಂಥರ ಅವರನ್ನೇ ಅದು ನೆಗೆಟಿವ್ ಅಲ್ಲಿ ಥಾಟ್ ಅಲ್ಲಿ ತಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಧ್ರುವಂತವ್ರನ್ನ. ಇದಕ್ಕೋಸ್ಕರ ತುಂಬಾ ರೊಚ್ಚಿಗಿದ್ದಾರೆ ರಘು ಅವರು. ಸೊ ನೀನು ಹೊರಗಡೆ ಬಾ, ಹಂಗೆ ಹಿಂಗೆ ಅಂತ ಧ್ರುವಂತವ್ರು ಮಾತಾಡಿದ್ದನ್ನು ನೋಡಿದೀನಿ. ಒಂದು ಕೊಟ್ರೆ ಹೇಳಲ್ಲ ಅನ್ನೋ ರೀತಿ ಎಲ್ಲ ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಅತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ರಘು ಒಂದು ಕೊಟ್ರೆ ಧ್ರುವಂತ ಇರ್ತಾನ, ಇರಲ್ಲ. ಯಾಕಂದ್ರೆ ಜಿಮ್ ಬಾಡಿ ಇರೋದಪ್ಪ ಅವ್ರದ್ದು. ಸೊ ಅವರು ಎಲ್ಲ ವರ್ಕೌಟ್ ಮಾಡಿದೆಲ್ಲ ಗೊತ್ತಿರುವಂತ ವಿಷಯ ಮನುಷ್ಯ ಅವರು. ಸೊ ಅವ್ರಿಗೆ ನೀನು ಈ ರೀತಿ ಮಾತಾಡ್ತಾ ಅಂದ್ರೆ ತಪ್ಪಾಗುತ್ತೆ. ಧ್ರುವಂತ ತಪ್ಪಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಬಟ್ ಅಲ್ಲಿ ಯಾವ ರೀತಿ ಒಂಥರ ಮಾತಾಡ್ತಾರೆ ಧ್ರುವಂತು, ಏನ್ ಇಟ್ಕೊಂಡು ಮಾತಾಡ್ತಾರೋ ನನಗಂತೂ ಒಟ್ಟು ಗೊತ್ತಾಗಲ್ಲ. ಸೊ ಈ ಎರಡು ಜೋಡಿಗಳ ಮಧ್ಯೆ ತುಂಬಾ ಒಂದು ಜಗಳ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಪ್ರೊಮೋದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಆದ್ರೆ, ಸೆಕೆಂಡ್ ಪ್ರೊಮೋದಲ್ಲಿ ಬಂದ್ಬಿಟ್ಟು ರಘು ಮತ್ತೆ ಧ್ರುವಂತ ಅವ್ರದ್ದಾಗಿದೆ. ಎಲ್ಲರೂ ಒಬ್ಬರೊಬ್ಬರು ಒಂದನ್ನ ನಾಮಿನೇಟ್ ಮಾಡಲೇಬೇಕಾಗಿದೆ. ನಮ್ಮ ಕ್ಯಾಪ್ಟನ್ ಅವರು ಡೈರೆಕ್ಟ್ ನಾಮಿನೇಷನ್ ಯಾರನ್ನ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಏನು ಎತ್ತಂತ ನಾವು ಇಲ್ಲಿ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಎಪಿಸೋಡ್ ನೋಡದೆ ಪ್ರೊಮೋ ನೋಡಿ ಮಾತಾಡೋದು ಬೇಡ. ಯಾಕಂದ್ರೆ ಪ್ರೊಮೋ ನೋಡಿದ್ರೆ ಬೇರೆ ಇರುತ್ತೆ, ಎಪಿಸೋಡ್ ಬೇರೆ ಇರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಅಶ್ವಿನಿ ಅವ್ರನ್ನ ಎಲ್ಲ ಕೂಡ ಇಲ್ಲಿ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಆದ್ರೂ ಕೂಡ ಕ್ಯಾಪ್ಟನ್ ಆಗಿ ಆಗ್ಲಿಲ್ಲ, ಇಷ್ಟೆಲ್ಲ ನಾನು 2.0 ಅದು ಇದು ಅಂತ ಹೇಳಿದ್ರು, ಏನು ದಬ್ಬಕ್ಕಾಗಲಿಲ್ಲ ಅನ್ನೋ ಗಿಲ್ಲಿ, ಕಾವ್ಯ, ರಾಶಿಕಾ ಎಲ್ಲರೂ ಕೂಡ ಅಶ್ವಿನಿ ಅವ್ರನ್ನ ಟೈಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಶ್ವಿನಿ ಅವರು ಕೂಡ ಅದೇ ರೀತಿ ಇದಾರೆ, ಹೇಳೋದೊಂದು ಮಾಡೋದೊಂದು ನನಗೂ ಕೂಡ ಅನಿಸ್ತು. ಬಟ್ ಸ್ಟ್ರಾಂಗ್ ವುಮನ್ ಅಂತ ಹೇಳ್ಬೋದು ಅಶ್ವಿನಿ ಅವರು. ಗಿಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಇದ್ದಾನೆ. ಯಾಕಂದ್ರೆ ಗಿಲ್ಲಿ ಆಟ ಆಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಗಿಲ್ಲಿಗಿರೋ ಅಷ್ಟು ಯಾಕೋ ಮನೆಯಲ್ಲಿ ಅವ್ರು ಯಾರು ಎಷ್ಟೇ ಜನ ಗಿಲ್ಲಿನ ಹೇಟ್ ಮಾಡಿದ್ರು ಕೂಡ ಗಿಲ್ಲಿನೇ ಗೆಲ್ಲೋದು ಪಕ್ಕ. ಯಾಕಂದ್ರೆ ಅವನಿಗೆ ಸ್ಟ್ರಾಟಜಿ ಗೊತ್ತು, ಯಾವ ರೀತಿ ಆಡ್ಬೇಕು ಅನ್ನೋದು ಗೊತ್ತು. ಬಿಗ್ ಬಾಸ್ ಆದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದು ಗಿಲ್ಲಿ ಮಾತ್ರ. ಸೊ ಇದನ್ನ ಯಾರಿಂದನೂ ಅದು ಯಾರು ಹೊರಗಡೆ ಏನ್ ಬೇಕಾದ್ ಮಾತಾಡ್ಕೊಂಡ್ರು ಅದು ಚೇಂಜ್ ಆಗಲ್ಲ. ಬಟ್ ನೋಡೋಣ ಇನ್ನು 2 ವಾರದಲ್ಲಿ ಯಾರು ವಿನ್ನರ್ ಅಂತ ಗೊತ್ತಾಗುತ್ತಲ್ಲ, ಅವಾಗ ಮಾತಾಡೋಣ. ಇವಾಗ ಏನ್ ಜಾಸ್ತಿ ಮಾತಾಡಕ್ ಹೋಗಲ್ಲ, ಸೈಲೆಂಟ್ ಆಗಿರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ 2 ಪ್ರಮುಖ ಒಂದು ವಿಷಯಗಳು ಇದಾಗಿತ್ತು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಂದು ರಾಶಿಕಾ ಮತ್ತೆ ರಕ್ಷಿತಾ ನಡುವೆ ಯಾರು ಸರಿ, ಧ್ರುವಂತ್ ಮತ್ತೆ ರಘು ಅವ್ರ ನಡುವೆ ಯಾರು ಸರಿ, ಕಮೆಂಟ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸೊ ನನಗೆ ರಕ್ಷಿತಾ ಅವರು ಕರೆಕ್ಟ್ ಮಾತಾಡಿದ್ರು ಅಂತ ಅನಿಸ್ತು. ಮತ್ತೆ ಇಲ್ಲಿ ನಮ್ಮ ರಘು ಅವರು ಕರೆಕ್ಟ್ ಇದ್ದಾರೆ, ಧ್ರುವಂತ್ ಅವರು ಯಾಕೋ ಓವರಾಗಿ ಮಾತಾಡಿದ್ರು ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ನಿನ್ನೆ ಪಂಚ್ ಕೊಡುವಾಗ ಕೂಡ ಇಲ್ಲಿ ಧ್ರುವಂತ್ ಅವರು ಏನೇನೋ ಮಾತಾಡಿ ಕೊಟ್ಟರು ಅಂತ ನನಗೆ ಅನಿಸ್ತು. ಸೊ ಅದು ಯಾಕೋ ಸರಿ ಬರಲಿಲ್ಲ ಅಂತ ನನಗೆ ಅನಿಸ್ತದೆ. ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ ಧ್ರುವಂತ್ ಅವರು ಅಂತ ನನಗೆ ಅನಿಸ್ತು. ಅದು ಯಾಕೋ ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ. ಎಲ್ಲರಿಗೂ ನಮಸ್ಕಾರ.